Hi guys, welcome to Toss and Talk. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯಾ ಇಂಟು ದ ಫೈನಲ್ಸ್. ವಾಟ್ ಎ ಮ್ಯಾಚ್! ಸೂಪರ್ ಆಗಿತ್ತು ಗೇಮ್ ಇವತ್ತು. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ, ಪಕ್ಕಾ ಇಂಗ್ಲೆಂಡ್ ಅವರು ಫೈಟ್ ಕೊಡೋಕೆ ಬಂದೇ ಬರ್ತಾರೆ, ಅವ್ರು ಅಷ್ಟು ಈಸಿಯಾಗಿ ಬಿಟ್ಟೋಗಲ್ಲ ಅಂತ. ಅದು ಹಂಗೆ ಆಯಿತು. ಆ್ಯಕ್ಚುಲಿ ಇವರು 250+ ನಮ್ಮ ಇಂಡಿಯಾದವ್ರು ಸ್ಕೋರ್ ಮಾಡ್ತಿದ್ದ ತಕ್ಷಣ ನಾನು ಅಂದ್ಕೊಂಡೆ ಮೇ ಬಿ ಅಷ್ಟೇ, ಇವ್ರಿನ್ನು ಬರಲ್ಲ ಅಂತ. ಬಟ್ ಹತ್ರ ಬಂದರು. ನಾವು ಥ್ಯಾಂಕ್ಸ್ ಹೇಳಬೇಕಿರೋದು ಜಸ್ಪ್ರೀತ್ ಬುಮ್ರಾಗೆ. ಇವಾಗ ಬ್ಯಾಟಿಂಗಲ್ಲಿ ಹೆಂಗೆ ಸಂಜು ಸ್ಯಾಮ್ಸನ್ನು ಆ್ಯಂಡ್ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ತಿಲಕ್ ವರ್ಮ ಇವರೆಲ್ಲ ಬಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಮಾಡಿ ಸಂಜು ಸ್ಯಾಮ್ಸನ್ ಜೊತೆಗೆ ಆಡಿದ್ರು. ಬಟ್ ಬೌಲಿಂಗ್ ಅಂತ ಬಂದಾಗ ಬುಮ್ರಾ ಮಾತ್ರ ಇವತ್ತು ಡೆತ್ ಓವರ್ಸಲ್ಲಿ ಮಾಡಿತ್ತು ಸೂಪರ್ ಆಗಿತ್ತು. ಆ ಓವರಲ್ಲಿ ಅವ್ರು 4ನೇ ಓವರ್ ಮಾಡೋಕ್ಕೆ ಬರ್ತಾರೆ ಬುಮ್ರಾ ಅವರು. ಅವ್ರದ್ದು ಲಾಸ್ಟ್ ಓವರ್ ಆಗಿರುತ್ತೆ. ಬರೀ ಒಂದು 4ರಿಂದ 5 ರನ್ ಅಷ್ಟೇ ಕೊಡೋದು. ಅಲ್ಲೇ ಅವ್ರಿಗೆ ಮೈನ್ ಪ್ರೆಷರ್ ಬಿಲ್ಡಪ್ ಆಗ್ಬಿಡುತ್ತೆ. ಆವಾಗಲೇ ಅವರಿಗೆ 3 ಓವರ್ಗೆ 40+ ರನ್ಸ್ ಏನೋ ಬೇಕಾಗ್ಬಿಡುತ್ತೆ. ಸೊ ಅಲ್ಲೇ ಸ್ವಲ್ಪ ಧೈರ್ಯ ಬಂತು, ಓಕೆ ಬುಮ್ರಾ ಮಾಡಿದ್ರಿಂದ ನಮಗೊಂದು ಮತ್ತೆ ಗೇಮ್ ಒಳಗೆ ಬಂದ್ವಿ ಅಂತ. ಅವರೊಬ್ಬರೇ ಎಕನಾಮಿಕಲಾಗಿ ಮಾಡಿರೋದು. 4 ಓವರಿಗೆ 33 ರನ್ ಕೊಟ್ಬಿಟ್ಟು 1 ವಿಕೆಟ್ ಏನೋ ತೆಗೆದಿದ್ದಾರೆ. ವಿಕೆಟ್ಸ್ ಜಾಸ್ತಿ ತೆಗೆದಿಲ್ಲ ಅಂದ್ರೂ ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬುಮ್ರಾಗೆ ಥ್ಯಾಂಕ್ಸ್ ಹೇಳಲೇಬೇಕು. ಎಷ್ಟು ಮ್ಯಾಚ್ ಗೆಲ್ಸ್ಕೊಟ್ಟಾಯ್ತು ಇಲ್ಲಿ ತನಕ ಇಂಡಿಯಾಗೆ ಅವರು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಹರ್ಷದೀಪ್ ಸಿಂಗ್ ಅಂತ ಬಂದಾಗಲೂ ಅಷ್ಟೇ, ಪವರ್ ಪ್ಲೇಯಲ್ಲಿ ತುಂಬ ಕಾಸ್ಟ್ಲಿ ಆಗೋದ್ರು. ಬಟ್ ಡೆತ್ ಅಂತ ಬಂದಾಗ ಅವರೇ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಇವತ್ತು ಬೇರೆ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಲಾಸ್ಟ್ 2 ಓವರ್ಸ್ ಅಷ್ಟೊತ್ತಿಗೆ ಇವರು 2 ಇಂಪಾರ್ಟೆಂಟ್ ಬೌಲರ್ಸ್ದು ಬುಮ್ರಾ ಆ್ಯಂಡ್ ಹರ್ಷದೀಪ್ದು ಕೋಟ ಮುಗಿಸ್ಬಿಟ್ಟಿದ್ರು. ಇನ್ನು ಲಾಸ್ಟ್ 2 ಓವರ್ಗೆ ಹಾರ್ದಿಕ್ ಬಂದ್ ಮಾಡಿದ್ರು, ಆಮೇಲೆ ದುಬೆ ಬಂದ್ ಮಾಡಿದ್ರು. ದುಬೆನ ಮೇ ಬಿ 4 ಬಾಲ್ 30 ಅಂತಾನೆ ಬೇಕಿರೋದು ಅಂತ ಕಳಿಸಿದ್ರು ಅನಿಸುತ್ತೆ. ಇಲ್ಲಾಂದರೆ ಇನ್ಯಾರ ಕೈಲಾದರೂ ಕೊಡ್ತಾಯಿದ್ರು, ಅಕ್ಷರ್ ಗೋಯರ್ಗಾದರು. ಬಟ್ ಓವರಾಲ್ ಗೆದ್ದಿದ್ದೀವಿ ಇಂಟು ದ ಫೈನಲ್ಸ್. ಸೊ ಇವಾಗ ಈ ಮ್ಯಾಚು ಸ್ಟಾರ್ಟಿಂಗಿಂದ ಬಂದ್ಬೇಡ. ಟಾಸ್ ಗೆದ್ಬಿಟ್ಟು ಇಂಗ್ಲೆಂಡ್ ಅವರು ಬೌಲಿಂಗ್ ಚೂಸ್ ಮಾಡ್ತಾರೆ. ಅಂದರೆ ಎಕ್ಸ್ಪೆಕ್ಟೆಡ್ ಏನೋ, ಯಾಕಂದರೆ ಸ್ಟ್ಯಾಟ್ಸ್ ಏನೇ ಹೇಳ್ಬೋದು. ಬಟ್ ವಾಂಖೇಡೆ ಅಂತ ಬಂದಾಗ ಚೇಸಿಂಗ್ ಮಾಡೋರಿಗೆ ಯಾವತ್ತಿದ್ರೂ ಅಡ್ವಾಂಟೇಜ್ ಜಾಸ್ತಿನೇ. ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಎಷ್ಟು ಹೊಡೆದ್ರೂ ಸೇಫ್ ಇಲ್ಲ ಅಂತ ನಾನೇ ಎಷ್ಟೊಂದು ಸತಿ ಹೇಳಿದ್ದೀನಿ. ಸೊ ಇವರು ಬೌಲಿಂಗ್ ಚೂಸ್ ಮಾಡ್ತಾರೆ. ಬ್ಯಾಟಿಂಗಿಗೆ ಬಂದಾಗ ಅಭಿಷೇಕ್ ಶರ್ಮಾ ಮತ್ತೆ ಫೇಲ್ಯೂರು. ಏನು ಹೇಳೋದು, ಬಿಗ್ ಗೇಮ್ಸಲ್ಲಿ ಕೈ ಹಿಡಿತಾರೆ. ನಾವು ಸಿಕ್ಕಾಬಟ್ಟೆ ಬ್ಯಾಕ್ ಮಾಡಾಗಿದೆ. ಏನಕ್ಕಂದರೆ ನಾನೇ ಹೇಳಿದ್ದೀನಿ ತುಂಬ ಸತಿ, ಇಲ್ಲ ಗುರು ಇವ್ರು ಹೊಡೆದಾಡೋರು, ಇವಾಗ ಒಂದು ಗೇಮು ಹೊಡೆದ್ರೆ ಇನ್ನೊಂದು 2-3 ಗೇಮ್ ಫೇಲ್ ಆಗ್ತಾರೆ ಅಂತ. ಬಟ್ ಹಂಗಂತ ಇಂಪಾರ್ಟೆಂಟ್ ಕ್ರೂಷಲ್ ಗೇಮ್ಸಲ್ಲೇ ಈ ಥರ ಫೇಲ್ ಆಗೋದ್ರೆ ಯಾವಾಗಲೂ 10-1 ಇಲ್ಲ 10-2 ಇಂದ ಒಂದು ಟೀಮ್ನ ತೊಗೊಳಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಈ ವಿಲ್ ಜಾಕ್ಸ್ ಆಗಿರೋ ಔಟ್ ಆಗ್ತಿದ್ದಂಗೆ ಆ ಕಡೆ ಸಂಜು ಸ್ಯಾಮ್ಸ್ ಇವತ್ತು ಮೇನ್ಸ್ ಬ್ರೂಕು ಲೈಫಲ್ಲಿ ಮರೆಯಲ್ಲ ಇವತ್ತು ನಡೆದಿದ್ದು. ಇವಾಗ ಏನಕ್ಕೆ ಸ್ಯಾಮ್ ಕರಣ್ಣು ಅಷ್ಟೇ, ಬ್ರೂಕು ಅಷ್ಟೇ. ಫಸ್ಟ್ ಸ್ಯಾಮ್ ಕರಣ್ ಬಗ್ಗೆ ಹೇಳ್ಬೇಕಂದ್ರೆ ಏನೇನೋ ಬಂದುಬಿಟ್ಟು ಮಾತಾಡೋಗಿದ್ರು ನಾವು ಗೆದ್ದುಬಿಡ್ತೀವಿ ಅಂತ. ಸ್ಯಾಮ್ ಕರಣ್ ಅಲ್ಲ, ಫ್ಲವರ್ ಕರಣ್, ಹೂವು ಕರಣ್. ಏನಕ್ಕಂದರೆ ಬೌಲಿಂಗ್ ಅಂತ ಬಂದಾಗ ಹೂವಿನ ಸ್ಪೀಡು, ಹೂವು ಬರ್ತಲ್ಲ ಲೈಟಾಗಿ ಹಾರ್ಕೊಂಡು 115-120 ಕಿಲೋಮೀಟ್ರ್ ಸ್ಪೀಡಲ್ಲಿ ಹಾಕೋದು. ಈ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಒಂದು ಪವರ್ ಸ್ಟ್ರೈಕರ್ ಹೊಡೆಯೋದಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟೋದ್ರು ಅಷ್ಟೇ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಇದ್ದಿದ್ರೆ ಈ ಥರ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಲೈಫಲ್ಲಿ ಮರೆಯಲ್ಲ ಇವತ್ತು ಸ್ಯಾಮ್ ಕರಣ್. ಇಶಾನ್ ಕಿಶನ್ ಹೊಡೆದಿದ್ದು ಹೆಂಗಿತ್ತು ಇವತ್ತು, ಸ್ಯಾಮ್ ಕರಣ್ಣಿಗೆ 7 ಹೊಡೆದಂಗಿತ್ತು. 4 ಓವರಿಗೆ 53 ರನ್ನು. ಸ್ಯಾಮ್ ಕರಣ್ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ಅವರಿಗೆ. ಬ್ಯಾಟಿಂಗ್ ಅಂತ ಬಂದಾಗ 14 ಬಾಲಿಗೆ 18 ರನ್ನು. ತುಂಬ ಚೆನ್ನಾಗಿ ಆಡಿದ್ರು. ಅಷ್ಟೇ, ಬರೀ ಸ್ಟೇಟ್ಮೆಂಟ್ ಕೊಡೋದೇ ಆಗೋಯ್ತು. ಓಕೆ, ಇವಾಗ ವಾಪಸ್ಸು ಸ್ವಲ್ಪ ಇನ್ನಿಂಗ್ಸ್ ಕಡೆ ಬರೋಣ. ಸೊ ಅಭಿಷೇಕ್ ಶರ್ಮಾ ಔಟ್ ಆಗ್ತಿದ್ದಂಗೆ ಅಲ್ಲಿ ಬ್ರೂಕ್ ಅವ್ರು ಬೇರೆ ಕ್ಯಾಚ್ ಬಿಡ್ತಾರೆ. ಸ್ಯಾಮ್ಸನ್ 11 ರನ್ನಲ್ಲಿ ಬ್ಯಾಟಿಂಗ್ ಆಡ್ತಿರ್ತಾರೆ, ಕ್ಯಾಚ್ ಬಿಡ್ತಾರೆ. ಅದಾದಮೇಲೆ ಸ್ಯಾಮ್ಸನ್ ಅವ್ರು 89 ಹೊಡಿತಾರೆ. 7 ಸಿಕ್ಸು 8 4 ಏನೋ ಹೊಡಿತಾರೆ. ತುಂಬ ಚೆನ್ನಾಗಿ ಆಡಿದ್ರು ಸ್ಯಾಮ್ಸನ್ನು. ಈಗ ನಾವು ಹೇಳ್ಬೋದು ಲೈಫ್ ಸಿಕ್ತು ಅಂತ, ಬಟ್ ಅದನ್ನ ಯೂಟಿಲೈಸ್ ಮಾಡಿಕೊಂಡು ಅವ್ರ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು. ಅವ್ರ ಮೇಲೆ ಇನ್ನೊಂದು ಕಂಪ್ಲೇಂಟ್ ಇತ್ತು, ಗುರು ಇವರು ಫಸ್ಟ್ ಮ್ಯಾಚ್ 100 ಹೊಡೆದ್ರೆ ಆಮೇಲೆ ಇನ್ನು ಆಡೋದೇ ಇಲ್ಲ, ಮತ್ತೆ ಫೇಲ್ ಆಗೋಗ್ತಾರೆ ಅಂತ. ಬಟ್ ಆಡಿದ್ರು, ಕ್ಯಾಚ್ ಬಿಟ್ರು ಅಂತೆಲ್ಲ ಏನೂ ರೀಸನ್ ಹೇಳೋಂಗಿಲ್ಲ, ಆಡಿದ್ರು. ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಕಡೆ ಇಶಾನ್ ಕಿಶನ್ನು 39ಗೆ ಔಟ್ ಆಗೋಗ್ತಾರೆ. ಪಾಪ 50 ಕನ್ವರ್ಟೇ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಫ್ಯೂ ಗೇಮ್ಸು 38, 35, ಇವಾಗ 39 ಔಟ್ ಆಗೋದ್ರು. ಅಗ್ರೆಸಿವ್ ಆಗಿ ಆಡೋಕ್ಕೋದ್ರು. ಚೆನ್ನಾಗಿ ಆಡಿದ್ರು ಮಾತ್ರ ಇಶಾನ್ ಕಿಶನ್ನು ಇವತ್ತೂ. ಅದಾದಮೇಲೆ ಸರ್ಪ್ರೈಸಿಂಗ್ಲಿ ದುಬೆನ್ ಕಳಿಸ್ತಾರೆ. ನಾವೆಲ್ಲ ಏನೋ ಸೂರ್ಯ ಬರ್ತಾರೆ ಇಲ್ಲ ತಿಲಕ್ ವರ್ಮ ಬರ್ತಾರೆ ಅಂದ್ಕೊಂಡ್ರೆ ದುಬೆನ್ ಕಳಿಸಿದ್ರು. ದುಬೆ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಕೊಟ್ಟರು ಆದಿಲ್ ರಶೀದಿಗೆ, ಯಪ್ಪ ಬೌಲಿಂಗ್ ತಗೊಂಬರೋಕ್ಕೆ ಎದುರುಕತ್ತಾಯಿದ್ರು ದುಬೆ ಇರೋ ತನಕ. ತುಂಬ ಚೆನ್ನಾಗಿ ಆಡಿದ್ರು ದುಬೆನೂ ಅಷ್ಟೇ. ಒಂದು ಕಡೆ ಆ್ಯಸ್ ಯೂಶುವಲ್ ಸ್ಯಾಮ್ಸನ್ ನಿಂತ್ಕೊಂಡೇ ಇದ್ದರು.
ಅದಾದಮೇಲೆ 89ಗೆ ಸ್ಯಾಮ್ಸನ್ ಔಟ್ ಆಗೋಗ್ತಾರೆ. ಆಮೇಲೆ ದೂಬೆ ಸ್ವಲ್ಪ ಹೊತ್ತು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡ್ತಿರ್ತಾರೆ. ಆಮೇಲೆ ಸೂರ್ಯ ಬರ್ತಾರೆ. ಸೂರ್ಯ ಮತ್ತೆ ಫೇಲ್ಯೂರು, ಹೊಡ್ಯೋಕ್ಕೋಗಿ ಒಂಥರ ಔಟ್ ಆಗೋಗ್ತಾರೆ ಅವರೂ. ತುಂಬ ಇದು ಅನ್ಫಾರ್ಚುನೇಟ್. ಇವಾಗ ಏನಂದರೆ ಫೈನಲ್ಸಲ್ಲಿ ಆಡ್ಬಿಟ್ರೆ ಮರ್ತೋಗ್ಬಿಡುತ್ತೆ, ಇಲ್ಲಾಂದರೆ ನೆಕ್ಸ್ಟು ಏನಾಗುತ್ತೆ ಕೆರಿಯರ್ ಗೊತ್ತಿಲ್ಲ ಸೂರ್ಯದು. ಇಷ್ಟು ಚಾನ್ಸ್ ಕೊಟ್ಟಾಯಿತು, ಟೀಮ್ ಗೆಲ್ತಾ ಇದೆ, ಯಾರೂ ಅದಕ್ಕೆ ಅಷ್ಟು ಮಾತಾಡ್ತಾ ಇಲ್ಲ. ಇಲ್ಲಾಂದಿದ್ರೆ ಎಲ್ಲರೂ ಹೇಳಿರೋರು ಏನು ಗುರು ಆಡ್ತಾನೆ ಇಲ್ಲ ಅಂತ. ಈ ವರ್ಲ್ಡ್ ಕಪ್ಪಲ್ಲಿ USM ಬಿಟ್ಟರೆ ಎಲ್ಲೂ ಆಡಿಲ್ಲ ಸೂರ್ಯ. ಅವ್ರ ಫ್ಯಾನ್ಸಿಗೆ ಏನೋ ಬೇಜಾರಾಗ್ಬೋದು, ಏನು ಗುರು ಹಿಂಗೆ ಅಂತ. ಅದು ಸೂರ್ಯ ಒಳ್ಳೆ ಚಾನ್ಸ್ ಇತ್ತು ಇವತ್ತು. ವಾಂಖೆಡೆ ಹೋಮು ಮುಂಬೈ ತುಂಬ ಚೆನ್ನಾಗಿ ಆಡ್ಬೋದಿತ್ತು. ಓಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಇವ್ರು ಬರ್ತಾರೆ, ಹಾರ್ದಿಕ್ ಪಾಂಡ್ಯ. ಅವರು ಸಖತ್ತಾಗಿ ಹೊಡಿತಾರೆ. ಇವ್ರಿಗೆ ಡೆತ್ತಲ್ಲಿ ಬಂದಾಗ ಸ್ಯಾಮ್ ಕರಣ್ಗೆ ಹೊಡಿತಾರೆ, ಮತ್ತು ಫ್ಲವರ್ ಕರಣ್ಗೆ ಮತ್ತೆ ಹೊಡಿತಾರೆ. ಅದಾದಮೇಲೆ ಅವರು ಔಟ್ ಆಗೋಗ್ತಾರೆ. ತಿಲಕ್ ವರ್ಮಾ ಬರ್ತಾರೆ, ನಂಬರ್ 7 ಬರ್ತಾರೆ. ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಂಗೆ, ಗುರು ನೀವು ನಂಬರ್ 7 ಕಳಿಸ್ತೀರ, ಆಯ್ತಪ್ಪ ನಾನು ಬಂದ್ಬಿಟ್ಟು 3 6 ಹೊಡಿತೀನಿ ಅಂತ. ಸಕ್ಕತ್ತಾಗಿತ್ತು ಶಾರ್ಟ್ಸು. ಅವರೊಂದು 20+ಗೆ ಔಟ್ ಆಗೋಗ್ತಾರೆ. ಸೊ ಪಾಪ ದೂಬೇದು ಅನ್ಫಾರ್ಚುನೇಟ್ ರನ್ಔಟ್ ಆಗಿಬಿಡುತ್ತೆ. ಅದು ಸರಿಯಾಗಿ 2 ರನ್ಔಟ್ ಇವತ್ತು. ರನ್ಔಟ್ ಆಗ್ತಾರೆ ಅಂದರೆ ಒಂಥರ ಬೇಜಾರ ಆಗುತ್ತೆ. ಸೊ ದೂಬೆ ಅವರು ಔಟ್ ಆಗ್ತಿದ್ದಂಗೆ ನಾನು ಓವರಾಲ್ 253 ಹೊಡಿತಾರೆ ನಮ್ಮ ಇಂಡಿಯಾದವರು. ಈ ಕಡೆ ಇಂಗ್ಲೆಂಡ್ ಬೌಲಿಂಗ್ ಬಗ್ಗೆ ಮಾತಾಡಿದ್ರೆ ಫ್ಲವರು ಏನೂ ಇಲ್ಲ. ಆ್ಯಂಡ್ ಫೀಲ್ಡಿಂಗಲ್ಲಿ ಕ್ಯಾಚು ಬ್ರೂಕ್ ಬಿಟ್ಟಿದ್ದವ್ರು ಲೈಫಲ್ಲಿ ಮರೆಯಲ್ಲ ಇವತ್ತು, ಯಾಕಂದರೆ ಆ ಕ್ಯಾಚೇ ಮ್ಯಾಚ್ ಚೇಂಜ್ ಮಾಡಿಬಿಡ್ತು. ಅದಾದಮೇಲೆ ಜೋಫ್ರಾ ಆರ್ಚರಿಗೆ ಸಾಕಾದಾಗ ಹೊಡೆದಾಕ್ತಾರೆ. ಅವ್ರು 60+ ರನ್ಸು ಈಗ ಹೊಡೆಸ್ಕೋತಾರೆ. ಅದಾದಮೇಲೆ ಲಿಯಾನ್ ಡಾಸನ್ ಇವರೆಲ್ಲ ಎಲ್ಲರೂ ಕಾಸ್ಟ್ಲಿನೇ ಇರೋದ್ರಲ್ಲಿ. ಆದಿಲ್ ರಶೀದ್ 1 ವಿಕೆಟ್ ತೆಕ್ಕೊಟ್ರು, ವಿಲ್ ಜಾಕ್ಸ್ 2 ವಿಕೆಟ್ ತೆಕ್ಕೊಟ್ರು ಅಷ್ಟೇ, 45 ಅನ್ನೋ ರೀತಿಲಿ. ಸೊ ಇಂಡಿಯನ್ ಬ್ಯಾಟಿಂಗ್ ಇದು ಇಷ್ಟ ಆಗಿತ್ತು. ನೆಕ್ಸ್ಟ್ ಇವಾಗ ಚೇಸ್ ಮಾಡೋಕ್ಕಂತ ಬರ್ತಾರೆ. ಸೊ ಸಾಲ್ಟು ಬೇಗ ಔಟ್ ಆಗೋಗ್ಬಿಡ್ತಾರೆ. ಬಟ್ಲರು ಸ್ವಲ್ಪ ಫೈರ್ ಸ್ಟಾರ್ಟ್ ಕೊಡ್ತಾರೆ. ಓಕೆ, ಮೇ ಬಿ ಏನಾದರೂ ಸ್ವಲ್ಪ ಅನಿಸ್ಬೋದಂದ್ರೆ ಅವರು 25 ರನ್ ಹೊಡೆದ್ಬಿಟ್ಟು ಅವ್ರು ಹೇಳ್ತಾರೆ, ಗುರು ನಾನೆಲ್ಲ ಸಿಂಗಲ್ ಡಿಜಿಟಲ್ ಔಟ್ ಆಗಿದ್ದೀನಿ, ನನ್ನಿಂದ 25 ರನ್ ಬಂದಿರೋದೇ ಗಿಫ್ಟು ಇದೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಗಿಫ್ಟ್ ಅನ್ನಂಗಿತ್ತು. ಇನ್ನೇನು ಬಟ್ಲರ್ ಔಟ್ ಆಗೋಗ್ತಾರೆ. ಬ್ರೂಕ್ ಪ್ರೆಷರಲ್ಲೇ ಬರ್ತಾರೆ. ಬಂದ ತಕ್ಷಣ ಒಂದು ಇಂಟೆಂಟ್ ತೋರಿಸ್ತಾರೆ, ಬಟ್ ಆ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ, ನಾನು ಕ್ಯಾಚ್ ಬಿಟ್ಟಿದ್ದಕ್ಕೆ ಹೋಗಿದ್ದು 250 ಅಂತ. ಅವ್ರು ಹಿಡಿದ್ಬಿಟ್ಟಿದ್ರೆ ನಾವು 200 ದಾಟ್ತಿರ್ಲಿಲ್ಲ ಅಂತ ನಾನು ಹೇಳ್ತಾ ಇರಲಿಲ್ಲ. ಒಂದು 220 ಇಲ್ಲ 210 ಆ ಥರ ಹೋಗಿರೋದೇನೋ ಮೇ ಬಿ. ಸೊ ಯಾರು ಗೊತ್ತು, ಮ್ಯಾಚ್ ಯಾವ ಥರ ಬೇಕಾದ್ರೂ ಚೇಂಜ್ ಆಗ್ಬೋದಿತ್ತು. ಸೊ ಇವರು ಔಟ್ ಆಗೋಗ್ತಾರೆ, ಹ್ಯಾರಿ ಬ್ರೂಕು. ಈ ಕಡೆ ಜಾಕೋಬ್ ಬೆಥೆಲ್ ಬಂದು ಸ್ಟಾರ್ಟ್ ಮಾಡ್ತಾರೆ, ಎಲ್ಲರಿಗೂ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಬಂದವರಿಗೆಲ್ಲ ತುಂಬ ಚೆನ್ನಾಗಿ ಆಡಿದ್ರು ಜಾಕೋಬ್ ಬೆಥೆಲ್ಲು. ಅವರು ಅಷ್ಟೇ ಸೇಮು 7 4 8 6 ಹೊಡೆದಿದ್ದಾರೆ ಅನಿಸುತ್ತೆ. ಅವರು ತುಂಬ ಚೆನ್ನಾಗಿ ಆಡಿದ್ರು, ಎಲ್ಲ ಕನ್ವಿನ್ಸಿಂಗ್ ಶಾರ್ಟ್ಸು, ಬಿಗ್ ಬೌಂಡ್ರೀಸಾಗಿ ಕ್ಲಿಯರ್ ಮಾಡಿದ್ರು. ವರುಣ್ ಚಕ್ರವರ್ತಿಗಿರ್ಬೋದು, ಅಕ್ಷರ್ ಪಟೇಲ್ಗಿರ್ಬೋದು. ಥರ ಒಂದು ಟೈಮಲ್ಲಿ ಎದುರ್ಕೊಂಬಿಟ್ಟಿದ್ವಿ, ಏನು ಗುರು ಇದು ಹಿಂಗೆ ಬಂದವ್ರಿಗೆಲ್ಲ ಹೊಡಿತಾ ಇದ್ದಾರೆ ಏನು ಅಂತ. ಬಟ್ ಅವ್ರಿಗೆ ಸ್ಟ್ಯಾಂಡಿಂಗ್ ಯಾರೂ ಕೊಡಲಿಲ್ಲ. ವಿಲ್ ಜಾಕ್ಸು ಸ್ವಲ್ಪ 30+ ರನ್ಸ್ ಹೊಡೆದ್ರು, ಅಷ್ಟು 20 ಬಾಲಿಗೆ ಅಷ್ಟು ಬಿಟ್ಟರೆ. ಅವ್ನಿಗೆ ಆ ವಿಲ್ ಜಾಕ್ಸದು ಕ್ಯಾಚ್ ಹಿಡಿದಿತ್ತು, ಸಾಕಾದಾಗಿತ್ತು. ಆ್ಯಂಡ್ ಅಕ್ಷರ್ ಪಟೇಲ್ ಏನು ಗುರು ಕ್ಯಾಚುಗಳು ಈ ವರ್ಲ್ಡ್ ಕಪ್ ಅಂತ ಬಂದಾಗ ತುಂಬ ಚೆನ್ನಾಗಿ ಹಿಡಿದ್ರು. ಇವತ್ತೂ ತುಂಬ ಚೆನ್ನಾಗಿ ಅಕ್ಷರ್ ಪಟೇಲ್ ಅವರು ಫೀಲ್ಡಿಂಗ್ ಮಾಡಿದ್ರು. ಸೊ ಇದಾದಮೇಲೆ ಇವರು ಔಟ್ ಆಗೋಗ್ಬಿಡ್ತಾರೆ. ಇನ್ಯಾರು ಸ್ಟ್ಯಾಂಡ್ ಕೊಡೋಕ್ಕೆ ಬರಲ್ಲ. ನಮ್ಮ ಫ್ಲವರ್ ಕರಣ್ ಬರ್ತಾರೆ ನೆಕ್ಸ್ಟು. ಅವರೇನೋ ಊದಿದ್ದು ಸ್ಟೇಟ್ಮೆಂಟ್ಗಳನ್ನ ನೋಡಿದ್ರೆ ಏನೋ ಆಡ್ತಾರೆ ಅಂದ್ಕೊಂಡ್ರೆ ಅವರು ಅಷ್ಟೇ, ಅವ್ರಿಗೆ ಏನೂ ಆಡಲಿಲ್ಲ. ಅವ್ರು ಆ್ಯಕ್ಚುಲಿ ಬಾಲ್ನ ತಿಂದರು ಆ ಟೈಮಲ್ಲಿ, ಇಲ್ಲಾಂದಿದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದೇನೋ ಮೇ ಬಿ ಜಾಕೋಬ್ ಬೆಥೆಲ್ಗೆ. ಆಮೇಲೆ ಇನ್ನೇನು 100% ಕ್ರೆಡಿಟ್ಸು ಬುಮ್ರಾ ಆ್ಯಂಡ್ ಹರ್ಷದೀಪ್ಗೆ ಡೆತ್ ಅಂತ ಬಂದಾಗ ಕೊಡಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಹಾರ್ದಿಕ್ಕು ಅಷ್ಟೇ, ಓವರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನೇನು 6 ಬಾಲಿಗೆ 30 ರನ್ ಬೇಕಿರುತ್ತೆ, ಗೊತ್ತು. ಓಕೆ ಏನಾಗೋದಿಲ್ಲ ಅಂತ. ಫಸ್ಟ್ ಬಾಲೇ ದೂಬೆ ಬಂದು ಬೌಲಿಂಗ್ ಮಾಡಿದ ತಕ್ಷಣ ಅದು ರನ್ಔಟ್ ಆಗಿಬಿಡ್ತಾರೆ. ಬೆಥೆಲ್ ವಾಪಸ್ 2 ರನ್ನಿಗೆ ಓಡೋಕ್ಕೆ ಬರ್ತಿರ್ತಾರೆ, ಅಲ್ಲೇ ಇದಾಗೋಗುತ್ತೆ. ಇನ್ನು ಟಾಮ್ ಬ್ಯಾಂಟನ್ ಇವರೆಲ್ಲ ಯಾರೂ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಓವರಾಲ್ ಇವರು 13 ರನ್ನಿಂದೇನೋ ನಾವು ಗೆಲ್ತೀವಿ. ಇವಾಗ ಸ್ವಲ್ಪ ಇಂಗ್ಲೆಂಡ್ ಬೌಲಿಂಗ್ ಬಗ್ಗೆ ಇವಾಗ ಸ್ವಲ್ಪ ಇಂಡಿಯನ್ ಬೌಲಿಂಗ್ ಬಗ್ಗೆ ಮಾತಾಡೋಂಗಿದ್ರೆ, ಬುಮ್ರಾ ಚೆನ್ನಾಗಿ ಮಾಡಿದ್ರು, ಹರ್ಷದೀಪ್ 50+ ಹೊಡೆಸ್ಕೊಂಡ್ರು. ಆ್ಯಂಡ್ 1 ವಿಕೆಟ್ ಎಲ್ಲರಿಗೂ ಸಿಕ್ತು, ಹಾರ್ದಿಕ್ಗೆ 2 ವಿಕೆಟ್ ಏನೋ ಬಂತು. ಏನು ಗುರು ವರುಣ್ ಚಕ್ರವರ್ತಿ ಇದು 64 ರನ್ಸ್ ಏನೋ ಹೊಡೆಸ್ಕೊಂಡ್ರು, ಏನು ನಂಬೋಕ್ಕಾಗ್ತಾಯಿಲ್ಲ. ಏನು ಪ್ರೆಷರಾ ಏನಂತಾನೆ ಗೊತ್ತಿಲ್ಲ. ಕರೆಕ್ಟ್, ನಾನು ಪ್ರಿವ್ಯೂದಲ್ಲಿ ಹೇಳಿದ್ದೆ ಫಿಂಗರ್ ಸ್ಪಿನ್ನರ್ಸಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ, ಬಟ್ಟು ಹಂಗಂತ ಬಂದಾಗ ಮಿಸ್ಟ್ರಿ ಸ್ಪಿನ್ನರ್ಸ್ ಇರ್ಬೋದು, ಬೇರೆ ಯಾರು ಇರ್ಬೋದು, ರನ್ಸ್ ಹೊಡ್ಸ್ಕೊಂಡ್ರು ವಿಕೆಟ್ಸ್ ತೆಗಿತಾರೆ ಅಂತ. ಬಟ್ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವರುಣ್ ಚಕ್ರವರ್ತಿದು. ಏನು ಟೆಕ್ನಿಕ್ ಹಾಳಾಗಿಲ್ಲ,
ನನ್ನ ಅನಲೈಸೇಷನ್ ಪ್ರಕಾರ ಏನೋ ಹೊಸ ಥರ ಟ್ರೈ ಮಾಡೋಕ್ಕೋಗಿ ಏನೋ ಚೇಂಜಸ್ ಎಲ್ಲ ಮಾಡಿದ್ದಾರೆ. ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಹಳೆ ವರುಣ್ ಚಕ್ರವರ್ತಿ ಏನಿದೆ ಹಂಗೆ ಮಾಡಬೇಕು ಇವರು. ಸೊ ಬಟ್ಟು ಅವರು ಓಡಿಸ್ಕೊಂಡ್ರು. ಹಾರ್ದಿಕ್ಕು ಇರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಅಕ್ಷರ್ ಪಟೇಲು ಸ್ವಲ್ಪ ಹೊಡ್ಸ್ಕೊಂಡ್ರು. ಇನ್ನೇನು ದುಬೆ 1 ಓವರಲ್ಲಿ 22 ರನ್, ಲಾಸ್ಟ್ ಓವರ್ ಬಂದು ಮಾಡಿಕೊಟ್ರೆ ಸಾಕು ಅನ್ನಂಗಿತ್ತು. ಅಷ್ಟು ಬಿಟ್ಟರೆ ಓವರಾಲ್ ನಮ್ಮದು ಎಲ್ಲ ಚೆನ್ನಾಗೇ ಇತ್ತು. ಬುಮ್ರಾ ಕ್ರೆಡಿಟ್ಸ್ ಕೊಡಲೇಬೇಕು. ಬ್ಯಾಟಿಂಗ್ ಅಂತ ಬಂದಾಗ ಸ್ಯಾಮ್ಸನ್ನು ಎಲ್ಲ ಚೆನ್ನಾಗಿ ಆಡಿದ್ರು. ಓವರಾಲ್ ಇಂಟು ದ ಫೈನಲ್ಸ್. ಬಟ್ ನಾವು ನ್ಯೂಜಿಲ್ಯಾಂಡ್ ಮೇಲೆಲ್ಲ ಹಿಂಗೆ ಆಡಿದ್ರೆ ತುಂಬ ಕಷ್ಟ ಆಗೋದು. ಪಿಚ್ ಹಂಗಿತ್ತು, ಬಟ್ಟು ಅಹಮದಾಬಾದ್ ಸ್ಟೇಡಿಯಂ ಬೇರೆ, ನಮ್ಗೆ ಅದೆಲ್ಲ ಅನ್ಲಕ್ಕಿ ಗ್ರೌಂಡು. ಯಾವತ್ತಿದ್ರೂ ನೋಡೋಣ ಈ ಗೇಮ್ ನಾನು ಏನಾಗುತ್ತೆ ಅಂತದ್ರದ್ದು ಪ್ರಿವ್ಯೂ ಮಾಡ್ತೀನಿ. ಸೊ ಇದಿಷ್ಟಾಗಿತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.